ಬಾಯಪ್ಪ ಮಗನ, ಯಾರಿಗಂದು ಏನು ಪ್ರಯೋಜನ? ಬಾ, ನಮ್ಮ ನಸೀಬ್ ಕೊಟ್ಟಿತ್ತು ಬಾ. ಪಾಪ ಹುಡುಗನ್ ನೋಡಿದ್ರೆ ಕಳ್ಕಿತ್ತು ಬಂದಂಗೆ ಆಕತ್ರಿ. ನೋಡಾಕ ಎಷ್ಟು ದೊಡ್ಡ ಮನುಷ್ಯರ್ ಕಾಂತಾರ. ಆ ಹುಡುಗಿ ಮಾಡಿದ್ದು ಸರಿಯಲ್ಲ ಬಿಡ್ರಿ. ಇದು ತನ್ನ ಸ್ವಾರ್ಥ ಸಾಧನೆಗೆ ಆ ಹುಡುಗಿನ ಬಲಿ ಕೊಟ್ಲಲ್ಲ ಆ ಹುಡುಗಿ. ಪ್ಲೀಸ್ ಮಾಮ್, ಹಂಗತಿ ಅನ್ನಕ್ಕೆ ಹೋಗ್ಬೇಡ. ಆ ಹುಡುಗಿ ಹಂತಕ್ಕೆಲ್ಲ ನೋಡಿದ್ರೆ ಗೊತ್ತಾಗತ್ತವಾ? ಅಲ್ಲ, ಬಾಯಿ ಬಿಟ್ಟು ಹೇಳಾಕತ್ತಾವು. ಆ ಕಣ್ಣಿಲೆ ನೋಡಿ ಇನ್ನೂ ನಂಬವಲ್ಲೇನ? ಈಗ ಒಂದ ದಿನ ನೋಡಿ ಆಕಿದು ಗುಣಾದಿಗಳನ್ನ ಅಳಿಯಕ್ಕೆ ಹೋಗ್ಬೇಡ. ಮಗ ಹೇಳೋದು ಸರಿ ಐತಿ. ಅವರು ಏನೋ ಏನಂತೋ ಅದು ಏನಾಗೈತೋ ಯಾರಿಗೆ ಗೊತ್ತು. ನಾವು ಇನ್ನೂ ಊರು ಬಿಟ್ಟು ಹೋಗಿಲ್ಲ. ನಡ್ರಿ ಹೊಳ್ಳಿ ಅವ್ರ ಮನೆಗೆ ಹೋಗುನು. ಎದ್ರ ಬದ್ರ ಕುಂತು ಮಾತಾಡಿದ್ರೆ ಬರೋಬ್ಬರಿ ಆಕತ್ತೆಲ್ಲ. ಸತ್ಯ ಇದ್ದಿದ್ದು ಹೇಳ್ತಾರ, ಹೌದಿಲ್ಲ? ಮಗಳು ತಪ್ಪು ಮಾಡ್ಯಾಳ ಅಂತೇಳಿ ತಂದಿ ಅದ ಹೇಳ್ತಾನೆ ಬರ್ರಿ ನಿಮಗ. ಸರಿ, ಇವ್ರು ಬೇಡ. ಹಂಗಾರ ಊರಾಗ 4 ಮಂದಿ ಕೇವನು ಅವ್ರ ಹೇಳ್ಬೇಕಾ ಹುಡುಗಿ ಬಗ್ಗೆ? ಅದೆಲ್ಲ ಯಾಕೆ ಬೇಕ್ರಿ? ಹೆಣ್ಣಿಗೇನು ಬರ ನಡ್ರಿ. ನಮಗ ಯಾರು ಹೆಣ್ಣು ಕೊಡಂಗಿಲ್ಲನ? ಅನ್ಯಾಕ ಕೆಲ್ ಕಳ್ಸ್ಕೊಂತೀರಿ? ನಡ್ರಿ ಹೋಗುನು. ಬಡ ಬಡ ನಿಮ್ಮ ಮೇಡಮರಿಗೆ ಫೋನ್ ಹಚ್ಚಿ ಆಗಂಗಿಲ್ಲ ಅಂತ ಹೇಳ್ರಿ. ಅಲ್ಲ, ಅದು ನನ್ನ ಮಾತು ಕೇಳ. ಎಂತ ಜನ ಇವರು, ಇನ್ನು ಮೀನಾಮೇಷ ಎನಿಸ್ತಾ ಇದ್ದಾರೆ. ನಾನು ಇಷ್ಟು ಹೇಳಿದ್ರು, ಇಷ್ಟು ಡ್ರಾಮಾ ಆಡಿಸಿದ್ರು ಇವ್ರಿಗೆ ಅರ್ಥ ಆಗಿಲ್ವಾ? ಹೌದು ಮಾಮ್, ಸ್ವಲ್ಪ ಅರ್ಥ ಮಾಡ್ಕೊ. ನನಗೆ ಆ ಹುಡುಗಿ ಇಷ್ಟ ಆಗ್ಯಾಳ. ನನಗಂಕರ ಆ ಸಂಬಂಧ ಇಷ್ಟ ಇಲ್ಲ. ತಾಯಿ ನಾ ಹೇಳಕತ್ತೀನಿ. ತಾಯಿ ಮಾತು ಮುಖ್ಯನಾ ಏನ ನಿನಗ ಆ ಹುಡುಗಿ ಮುಖ್ಯನಾ? ಮಾಮ್, ನಂಗೆ ನೀನ ಮುಖ್ಯ. ನೀವೇನ್ರಿ ಇನ್ನೂ ನೋಡಕತ್ತೀರಿ? ಇನ್ನು ಮೀನಾಮೇಷ ಎನ್ಸಕತ್ತೀರಿ? ಫೋನ್ ಹಚ್ಚಿರಿ ಅವ್ರಿಗೆ. ಅಲ್ಲ, ಹೆಂಗೆ ಹೇಳೋದಂತ. ನಾವು ಮನ್ಯಾಗ ಕುಂತು ಅಷ್ಟೆಲ್ಲ ಮಾತಾಡಿ ಬಂದೀವಿ. ಈಗ ಹೇಳಿದ್ರ ಅದು ಸರಿ ಅನಿಸ್ತತನ? ಅದು ಹೆಂಗೆ ಹೇಳುದು? ಮೇಡಮ್ ಅವ್ರಿಗೆ ಹೆಂಗೆ ಹೇಳುದು? ಬಾಯಿಲಿಂದ ನಿಮ್ಗೆ ಹೇಳಕಾಲಿಕಂದ್ರೆ ಕೊಡ್ರಿ, ಇಲ್ಲೇ ನಾ ಹೇಳ್ತೇನೆ ಅಂತ. ಇದು 1000 ವರ್ಷ ಸಂಬಂಧ. ಇದು ಇಂದ ಬಂದ ನಾಳೆ ಹೋಗುದಲ್ಲ. ಹೇಳ್ರಿ, ನಾಳೆ ಏನ್ಕಿನಾರ ಆತಂದ್ರ ಕತಿ ಹೆಂಗ್ರಿ? ಈಗ ಹಿಂಗ ಈ ಹುಡುಗಿ ಮುಂದೆ ಹೆಂಗ ಯಾರಿಗೆ ಗೊತ್ತು? ನನಗ ಇರೋ ಒಬ್ಬವನ ಮಗ ಅದನ. ಏನ್ಕಿನಾರ ಆತಂದ್ರ ಆಯ್ತು ಮಾರೈತಿ, ನಾನು ಜಗಳ ತೆಗೆಕ್ ಹೋಗ್ಬಿಡ. ಸರಿ ಆಯ್ತು, ನಿನ್ನ ಪ್ರಕಾರನ ಬರ್ತೀನಿ. ಆಯ್ತಾ? ಅವ್ರಿಗೆ ಹೇಳ್ಬಿಡ್ತೀನಿ ತಡಿ, ಫೋನ್ ಹಚ್ಚಿ. ಹೇಳ್ರಿ. ಏಯ್ ಧಡ್ಡಿ, ನಿನ್ ಮಗನ್ ಕರ್ಕೊಂಡು ಜಾಗ ಖಾಲಿ ಮಾಡು. ಮೇಡಮ್, ನಾನು ರೊಕ್ಕನ ಕೊಟ್ಟಿಲ್ಲ. ನೀನು ಏನ್ ದುಡ್ಡು ದುಡ್ಡು ಅಂತ ಸಾಯ್ತ್ಯಾ? ಕೊಡ್ತೀನಿ. ನಿನ್ ದುಡ್ಡು ಎಲ್ಲಿ ಹೋಗಲ್ಲ. ಬಾ, ಅವ್ರಿಗೆ ಸಂಶಯ ಬರೋಕ್ಕಿಂತ ಮುಂಚೆನೆ ನಿನ್ ಮಗನ್ ಕರ್ಕೊಂಡು ತೊಲಗು. ಆಯ್ತ್ರಿ ಮೇಡಮ್ ಅವರ. ಮಗನ ಬಾ ಹೋಗುನು. ನಮ್ದ ನಾಟಕ ಮುಗಿತು. ಬಾ, ಕೇಳ್ಕತ್ತಮ್ ನಾಟಕ ಬಂದು ತಗೋ ಈ ದುಡ್ಡನ್ನ. ನೋಡಿ, ಈ ವಿಷಯ ಯಾರಿಗಾದ್ರೂ ಗೊತ್ತಾದ್ರೆ ನಿನ್ ಕತೆ ಅಷ್ಟೇ. ಶಾಂತಂ ಪಾಪಂ. ಅಯ್ಯೋ, ನಾ ಯಾರ ಮುಂದೆ ಹೇಳಂಗಿಲ್ರಿ. ಅಯ್ಯೋ, ಕೇಳಿರ್ಬೇಕಂದ್ರೆ ನಾನು ಅಂತ ಏನ ಮಾಡಲ್ಲ. ಒಮ್ಮೆ ಮಾತು ಕೊಟ್ಟಿನ ಅಂದ್ರೆ ಮುಗಿದು ಹೋತ್ರಿ. ಸರಿ ಸರಿ, ಹೋಗು ನೀನು. ಹಿಂಗೇನಾರ ನಾಟಕ ಪಾಠಕ ಮಾಡು ಇದು ಅಂದ್ರೆ ಹೇಳ್ರಿ, ಬರ್ತೀವಂತ. ಸರಿ ಆಯ್ತು ಮಾರಾಯ್ತಿ, ಹೋಗು. ಯಾಕೋ ಫೋನ್ ಹೋಗೋವಲ್ದು, ನೆಟ್ವರ್ಕ್ ಒಂದಿಲ್ಲ. ಮುಂದೆ ಹೋಗಿ ನೋಡು ನಡಿ. ಅಣ್ಣ, ವೈನಿ, ಮತ್ತೆ ನಿಮಗೇನು ಅನಿಸ್ತು ಸಂಬಂಧ? ಹುಡುಗ ಹೆಂಗದಾನ? ಹುಡುಗ ಎಲ್ಲ ಬೇಷ್ ಅದಾನ. ಮಂತಾನ ಚಲೋ ಐತಿ. ಹೋಗ್ತಾನ. ಮತ್ತು ವೈಷ್ಣವಿನೂ ಹ್ಞೂ ಅಂದಾಳ, ಹುಡುಗ ಹ್ಞೂ ಅಂದಾನ. ಇನ್ನೇನೈತವ ನಮ್ದೇನೈತಿ? ಹೋಗಿ ಮಣ್ತಾನ ನೋಡ್ಕೊಂಬಂದ್ರೆ ಆತು. ಮತ್ತು ನಾನು ದೊಡ್ಡ ಅಲ್ವಾ ಅಯ್ಯೋ ಬೇ. ಮತ್ತು ನಿನಗೆ ಹೆಂಗೆ ಅನ್ಸೈತವ ಮಂತಾನ? ಮತ್ತು ಹಿಂದೆಗಡೆ ಕೇಳಿಲ್ಲ ಅನ್ನಕ್ಕೆ ಹೋಗ್ಬೇಡ. ಹುಡುಗ ಹೆಂಗದಾನ ಹೇಳು. ಹುಡುಗೆಲ್ಲ ಬೇಯಿಸಿದಾನ, ಮೀಸಿನೇ ಇಲ್ಲ. ಪುರ್ಸದ್ ಬದ್ದಿಂಗಾಯ ಏನ್ ಬಿಡೆಯಪ್ಪ ಅವ. ಬರೀ ಅದನ್ನ ಕೊರಿಬೇಡ. ಈಗಿನ ಟ್ರೆಂಡ್ ಹಂಗೈತಿ. ನಾಯಿ ಒಂದು ನನ್ನ ಮಗ ಅಂತ ಹೇಳ್ತತಿಲೇ ಇಪ್ಪದು. ಅಲ್ಲ, ಅದೇನು ನಾಯಿ ಎಲ್ಲ ಕಡೆ ಬಂದು ಕುಂದಿರ್ತತಿ. ಆ ಹುಡುಗನ ಲೊಸ ಲೊಸ ನಿಗ್ತತಿ. ಆ ಗಣ ಮಗನ ಹಂಗ ಕಸಾಗ ಸತ್ತಿರ್ತತದು. ಯವ, ಲಗ್ನ ಯಾರಿಗೆ ಮಾಡಕತ್ತೀವಿ ನಾವು ಹುಡುಗನ ಬಗ್ಗೆ ಕೇಳಿದ್ರಿಕಿ ನಾಯಿ ಬಗ್ಗೆ ಮಾತಾಡ್ತಾವ ನೋಡು. ನೀನ್ ಕೇಳೋದವ ಎಷ್ಟು ಅತ್ತಿ? ಹೆಂಗದನ್ ಹುಡುಗೆಲ್ಲ ಸೂಕ್ಷ್ಮದಾನ. ಅವ್ರ ತಂದೆ ತಾಯಿ ಅವರೆಲ್ಲ ಸಂಸ್ಕೃತಿ ಇದ್ದವ್ರು ಅದಾರ. ಅದೆಲ್ಲ ಬೇಷವ ಮಾಡ್ತಾನೆ. ಮತ್ತೆ ಒಬ್ಬನ ಮಗ ಯಾರು ಹಿಂದೆ ಹೇಳೋರೆಲ್ಲ ಹಚ್ಚ ಅನ್ನೋರಿಲ್ಲ, ಹರಿ ಅನ್ನೋರಿಲ್ಲ. ಬೇಷಿ. ಮತ್ತೆ ಇನ್ನೇನಿಲ್ಲ. ಮತ್ತೆ ವೈಷ್ಣವಿನ ಮುಂದೆ ಓದಿಸ್ತೀನಿ ಅಂದಾನ. ಇನ್ನೂ ಏನು ಬೇಕು? ಒಂದು ಹೆಣ್ಣು ಕೊಡ್ಬೇಕಾದ್ರೆ ಇನ್ನೂ ಏನು ಬೇಕು? ಆದ್ರೆ ಮಂತಾನ ಹೋಗಿ ನೋಡ್ಬರು. ಎಷ್ಟ ಅವರು ದುಡಿಲಿ ಮಾಡಲಿ ಏನೋ ಮಾಡಲಿ, ಹಿಂದ ಒಂದು ಗೇನು ಹುದ್ದ ಹೊಲಾನರ ಇರ್ಬೇಕು. ಹಂಗ ಹೆಣ್ಮಕ್ಳನ್ನ ಕೊಡಬಾರ್ದು. ಹೊಲ ಮನಿ ಇದ್ದಾರಿಗೆ ನೋಡ್ಕೊಡ್ಬೇಕು. ಭಾಳ ಇರ್ಲಿಕ್ಕಂದ್ರೆ ಆಟ ಆತು. ಒಂದು ಗೇನು ಉದ್ದ ಹೊಲ ಇರ್ಬೇಕು. ಒಂದು ಚೋಟ್ ಮನಿ ಇದ್ರೆ ಸಾಕು. ಸಿಟಿಯಾಗ ಮನಿ ಅನ್ಸರಲ್ಲ, ಮುಗಿದು ಹೋತಿ. ಈಗ ಹೊಲ ಫಲ ಯಾರು ಕೇಳ್ತಾರ ಆತಿ? ಹಿರಿಯರು ಮಾಡಿದ್ದು ಹೊಲ ಇರ್ಬೇಕವ. ಮುಂದೆ ಏನ ಕೈ ಕೊಟ್ರು ಭೂಮಿ ತಾಯಿ ಕೈ ಕೊಡಂಗಿಲ್ಲ. ಹೋಗಿ ದುಡ್ಕೊಂಡು ತಿಂದಿನ ಅನ್ನೋದು ಒಂದು ಹೆಮ್ಮಸ್ತಾನ ಇರ್ತತಿ. ಭೂಮಿನೇ ಇರ್ಲಿಕ್ಕಂದ್ರೆ ಕತಿ ಹಂಗ ಹೇಳ್ ನೋಡುನು. ಹೌದ್ರಿ ದೊಡ್ಡಮ್ಮದ, ನೀವನ್ನೋ ಮಾತ್ರ ಕರೆಕ್ಟ್ ಐತಿ. ದುಡಿಲಿ ಏನ ಮಾಡ್ಲಿ, ಏನ ಸಮಯ ಕೆಟ್ಟಾಗ ನೌಕರಿ ಹೋತಪ್ಪ. ಆವಾಗ ಒಂದು ಗೇನು ಉದ್ದ ಹೊಲ ಇತ್ತಂದ್ರೆ ಕಡಿಕ ಅಲ್ಲಿ ಹೋಯ್ತು ದುಡ್ಕೊಂಡು ತಿನ್ನೋದು ಅನ್ನೋದರ ಇರ್ತತಿ. ಹೊಲ ಇದ್ದರಿಗೆ ಕೊಡ್ಬೇಕು. ಅದೆಲ್ಲ ಬೇಸ್ ಬಿಡ್ರಿ ದೊಡ್ಡಮ್ಮ, ನೀವು ಅನ್ನೋದು ಕರೆಕ್ಟ್ ಐತಿ. ಹಿಂಗೆಲ್ಲ ಐತನ ಅಣ್ಣ? ನನಗೊಂದು 2 ಎಕರೆ ಹೊಲ ನೋಡಪ್ಪ. ಇಲ್ಲೇ ಇರೋ ಊರಾಗ ನೋಡ್ಬಿಡು. ಯವ್ವ, ನಾ ಏನಿನ ದಸ್ ಅನ್ನಿಸ್ಕೊಂಡಿದ್ನವ. ಎಲ್ಲಿ ನಿಮ್ಮ ಅಣ್ಣನ ಅಷ್ಟೇ ಪಾಲ್ ಕೇಳಕತ್ತಿ ಅಂತ ಅನ್ಕೊಂಡಿದ್ದೆ. ಅಂತಾಳಿಲ್ಲ ಅಂತ ಮಾಡಿದ್ದೆ. ಈಗ ಆಶಾ ಇರ್ಬೇಕಿತ್ತು, ಹೇಳ್ತಿದ್ಲ ನಿನಗೆ. ಹುಸ್ಯಾ ಫೋನ್ ಬರಕತ್ತ ನೋಡ. ಆಗಿಲಿಂದ ಗುಯ್ 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 ಅನ್ನಕತ್ತತಿ. ಇದು ಎಷ್ಟು ಲಘು ಸೌಂಡ್ ಕೇಳಿಸ್ತೀನಿ ನಿನಗೆ. ನಾವು ಏನಾರ ಮಾತಾಡಕ್ ಬಂದ್ರ ಕಿವಿ ಹಿಂಗೆ ಮ್ಯಾಕ್ ಹಿಡ್ಕೊಂಡ ಆ ಆ ಅಂತಿರ್ತಿಯಲ್ಲ. ಕಿವಿ ಕೇಳಿದ್ರ ಗತಿ ಇದು ಹೆಂಗೆ ಕೇಳಿಸ್ತು ನೋಡತ್ತಿ. ನಾವ್ ಏನಾರ ಬಂಗಾರ ಕೊಡ್ಬೇ ಅದನ್ನ ಕೊಡ್ಬೇ ಅಂದ್ರ ಕಿವಿ ಕೇಳಾರ್ದಾರ ಗತಿ ಮಾಡ್ತಾಳ.
ಈಗ ನೋಡು ಈಗ ಹೆಂಗ್ ಕಿವಿ ಕೇಳಿದ್ದಾವ ಆಕಿಗೆ ಏನ್ ಹೇಳವಾ ತಾಯಿ ಮಗಳದು ನಾನು ದೊಡ್ಡವರ ಇವ್ರು ಹಂಗ ಮಾಡ್ತಾರ ನಮ್ಮ ಅಜ್ಜಿ ಒಬ್ರು ಹಿಂಗ ಇದ್ರಿ ನಾವ್ ಏನಾರ ಮಾತಾಡಿದ್ರ ಕೇಳಿಸ್ಕೊಲಾರ್ದಾರ ಗತೆ ಆಚೆ ಕಡೆ ಹೊಳಗ್ ಕುಂದಿರ್ತಿದ್ರ ರೀ ಉಳ್ಕೆದ್ದು ಏನಾರ ಒಂದು ಫೋನ್ ಬರ್ಲಿ ಒಂದು ಸೌಂಡ್ ಆಗ್ಲಿ ಏ ಹುಡ್ರ ಏನ ಆತ್ ನೋಡ್ ಅಂತೇಳಿ ಅಂತಿದ್ರು ಹಿಂಗೆ ಸರಗು ಹೊತ್ಕೊಂತಿದ್ದಿಲ್ಲ ಹಿಂಗ್ ಮಾಡ್ಕೊಂಡ ಏನ ಆತ್ ನೋಡ್ರಿ ಅಂತೇಳಿ ಬರ್ತಿದ್ರು ಉಳ್ಕೆದ್ದು ಏನಾರ ಕಿವಿನ ಕೇಳಂಗಿಲ್ಲ ಅಂತಿದ್ರು ನಮ್ಮ ಅಜ್ಜಿಯರ ಅದು ನೆನಪಾತ್ ನೋಡ್ರಿ ನನಗೆ ನಿಮ್ಮ ಅಜ್ಜಿಯರು ಹಿಂಗನ ಅಂತೇಳಿ ನನಗೆ ಕಮೆಂಟ್ನಾಗ ತಿಳಿಸ್ರಿ ನನ್ನ ಮನ್ಯಾಗ ಎಷ್ಟೊಂದು ಅಭಿಮಾನ ಇಟ್ಕೊಂಡಿರಿ ಬೇಗ ಪಾರಕ ಹುಷಾರಾಗ್ರಿ ಟೇಕ್ ಕೇರ್ ಅದ ಪಾರಕ ಅಂತೇಳಿ ಎಲ್ಲ ಕಮೆಂಟ್ ಮಾಡಿದ್ರಿ ಓದಿದೆ ನನಗೆ ಒಂಥರ ಖುಷಿನೂ ಆಯ್ತು ನಮ್ಮ ಅಜ್ಜಿಯರು ಹೇಳ್ತಿದ್ರಿ ಹಣ ಗಳಿಸೋದಕ್ಕಿಂತ ಜನ ಗಳಿಸ್ಬೇಕಂತೇಳಿ ಅದು ಇವತ್ತು ನನಗೆ ನೆನಪಿಗೆ ಬಂತ್ರಿ ನಿಮ್ಮ ಹಾರೈಕೆ ಇದೇ ಥರ ಇರಲಿ ನಿಮ್ಮ ಪ್ರೀತಿಗೆ ನಾನು ಚಿರಋಣಿ ಸುಮೀರ್ ಅವರು ಸರ್ ಫೋನ್ ಹಚ್ಚಾರ ಹಲೋ ರೀ ಸರ್ ಹೇಳ್ರಿ ಸರ್ ಮೇಡಮ್ ರೀ ಅದು ನಿಮ್ಗೆ ಹೆಂಗೆ ಹೇಳ್ಬೇಕಂತ ಗೊತ್ತಾಗವಲ್ದು ನನಗೆ. ಪರವಾಗಿಲ್ಲ ಹೇಳ್ರಿ ಸರ್ ಏನಂತ ಹೇಳ್ರಿ. ಅದು ನಿಮ್ಮ ಸಂಬಂಧ ನಮ್ಗೆ ಇಷ್ಟ ಇಲ್ರಿ, ಬ್ಯಾಡ್ರಿ ಮೇಡಮ್ ಅದ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಓಕೆ ಬಟ್ ಯಾಕಂತೇಳಿ ಕೇಳ್ಬೋದನ್ರಿ ಸರ್. ನಮ್ಗೆ ಒಂದು ರೀಸನ್ ಹೇಳಿದ್ರೆ ಅಂದ್ರೆ ನನಗೂ ಸಮಾಧಾನ ಅನಿಸ್ತತಿ. ಅದು ಏನಂತ ಹೇಳ್ಬೇಕ್ರಿ ಮೇಡಮ್ ಹೆಂಗೆ ಹೇಳಿ ಅಂತ. ಸರಿ ಇಲ್ಲ ನಾ ಹೇಳ್ತೇನೆ ಮೇಡಮ್ ಹೆಣ್ಣು ತಗೋಬೇಕಾದ್ರೆ ನೀತಿಗೆಟ್ ಹೆಣ್ಣು ಯಾರು ತಗೊಳಂಗಿಲ್ರಿ. ನೋಡ್ರಿ ನಮ್ಮ ಸೊಸಿ ಬಗ್ಗೆ ಹಾಗೆಲ್ಲ ಮಾತಾಡಕ್ಕೆ ಹೋಗ್ಬೇಡ್ರಿ ಹಗುರವಾಗಿ. ಮೊದ್ಲೇಕ ಹೆಣ್ಮಕ್ಳನ್ನ ಚಂದ ಬೆಳ್ಸಾಕಲಿರಿ. ಇನ್ನೊಬ್ರ ಜೀವನದಾಗ ಆಟ ಆಡಕ್ ಬಿಡಕ್ ಹೋಗ್ಬೇಡ್ರಿ. ಯಾರ ಜೀವನದಾಗ ಆಟ ಆಡ್ರಿ ಏನಂತ ಮಾತಾಡಕತ್ತೀರಿ ನೀವು? ನೋಡ್ರಿ ನಿಮ್ಮ ಸಂಬಂಧ ಇಷ್ಟ ಇಲ್ಲ, ನಿಮ್ಮ ಹುಡುಗಿ ಸರಿ ಇಲ್ಲ, ಅದಕ್ಕೆ ಬಿಟ್ಟು ಅಷ್ಟ. ಒಂದು ಹುಡುಗನ ಜೀವನ ಹಾಳು ಮಾಡ್ಯ ಮತ್ತೆ ಲಗ್ನ ಆಗಿಂದ ಹಿಂಗ ನನ್ನ ಮಗನ ಜೀವನ ಹಾಳು ಮಾಡಿದ್ರಿ ಮಾಡು. ನಾವು ಇರೋದು ಒಂದು ನೋಡ್ಕೊಂತ ಕುಂತೀವಿ. ನೀವು ಯಾರಿಗಾರ ಮಾತಾಡ್ದಂಗ ನನ್ನ ಸೊಸಿಗೇನು ಮಾತಾಡಕ್ ಹೋಗ್ಬೇಡ್ರಿ. ನನ್ನ ಸೊಸಿ ಹಂತಕ್ಕೆಲ್ಲ ನಿಮಗೆ ಸಂಬಂಧ ಇಷ್ಟ ಇಲ್ಲ ಹೌದಿಲ್ಲ ಬಿಟ್ಬಿಡ್ರಿ. ಅದು ಬಿಟ್ಟು ಹಿಂಗತಿ ಮಾತಾಡಕ್ ಹೋಗ್ಬೇಡ್ರಿ ನೀವು. ಸಾರಿ ರೀ ಮೇಡಮ್ ನನಗೆ ಆಯ್ತು ಬಿಡ್ರಿ. ಖುಷಿಯಾ ಏನಾಯ್ತು? ಏನೋ ಅನ್ನಕತ್ತಿದ್ರು ನೀನು ಜೋರ್ ಮಾತಾಡಕತ್ತಿದ್ದು ಏನಾಯ್ತು? ನನಗೆ ಭಾಳ ಬೇಜಾರಾಯ್ತು. ನನ್ನ ಸೊಸಿ ಬಗ್ಗೆ ಅಷ್ಟು ಹಗುರವಾಗಿ ಮಾತಾಡ್ತಾಳೆ ಹೆಣ್ಮಳ. ಏನಂತಕ್ಕಿದ ಏನು ಅನ್ಲಕ್ಕಿ ನನ್ನ ಮೊಮ್ಮಗಳಿಗೆ? ನಮ್ಮ ವೈಷ್ಣವಿ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಹೇಳ್ತಾ ಅವರು ಕನ್ನಡದಾಗ ಹೇಳು. ನಮ್ಮ ವೈಷ್ಣವಿ ನಡತಿ ಸರಿ ಇಲ್ಲ ಅಂತ ಹೇಳಿದ್ರು ನೋಡೋರು. ಯಾಕೆ ಏನು ನೋಡಿದ್ಲು ಅಂತ ನನ್ನ ಮೊಮ್ಮಗಳ ಬಗ್ಗೆ ಒಂದಿಟ ಕೊಡ್ಬೇಕಿಲ್ಲ ನನ್ನ ಕೈಯಾಗ ಹೇಳ್ತಿದ್ನೇಕಿಂದ. ಪರವಕ್ಕ ಬಾರನಿಲ್ಲವ ಯಾವ ಪರವಕ್ಕ ಇನ್ನೇ ಈಗ ವೈಷ್ಣವಿನ ನೋಡಕ್ಕೆ ಯಾರು ಬಂದಿದ್ರನ? ಹ್ಞೂ ಬಾರ ಇನ್ನೇ ಈಗ ಬಂದು ಹೋದ್ರು. ಯಾವ ಪರವಕ್ಕ ಆಕಿ ರಾಜಿ ನಿಮ್ನೆಗೆ ನೀ ಏನೇನ ಮಾತಾಡ್ಕೊಳಕತ್ತಿದ್ರು. ನಿಮ್ನೆಗೆ ನೀ ರೊಕ್ಕ ಕೊಡಕತ್ತಿದ್ಲು ನೋಡಕ್ಕಿಗೆ. ಅನ್ಕೊಂಡೆ ಆಕಿ ಟಪ್ಗೆ ವಾಲ ಮತ್ತ ಟಪ್ಗೆ ಹಾಕಿದ್ಲ ಅಂತ ಹೇಳಿ ಇಸದ ಬೀಸವು ತಡ್ರಿ ಅತ್ತಿಯಾರಿ ಇನ್ನು ಹೇಳಕತ್ತಾಳ. ಹಂಗ ಇನ್ನೊಬ್ರ ಬಗ್ಗೆ ದಡಗ್ನ ಹಂಗತಿ ಮಾತಾಡಬಾರ್ದು. ಈಗ ಹುಡುಗನ ಕಡೆ ನೋಡಕ್ ಬಂದಿದ್ರಲ್ಲ ಏನಂದ್ರ ಪರವಕ್ಕ? ಇನ್ನೇ ಈಗ ಅಂಟಿಯರ್ ಮಾತಾಡಕತ್ತಿದ್ರು ಅವ್ರ ಏನೋ ನಮ್ಮ ವೈಷ್ಣವ ಬಗ್ಗೆ ಏನೇನ ಅಂದ್ರಂತ. ಯಾವ ಪರವಕ್ಕ ಎಲ್ಲ ಕಳಸ್ ಕಟ್ಟಿದ್ನ್ಯಾ ಬರೋಬ್ಬರಿ ಆತ ಆಯ್ತಂದಂಗ ನಿಮ್ನೆಗೆ ನೀ ಕಿದ್ದಿಟ್ಟ ನೋಡಿ ಸಂಬಂಧಕ್ಕೆ. ನಾ ಎಟ್ಟು ಬಡ್ಕೊಂಡೆ ಇವನ ಮನಿ ಬಿಟ್ಟು ತೊಲಗಿಸ್ರಿ ಅಂದ್ರ ನಮ್ಮ ಮಲ್ಲ ಒಂದು ಮಾತು ಕೇಳ್ತಾನ. ಅವ್ ಎರಡು ಗಂಡ ಎಂತಿ ಬೀಸವು ಎಲ್ಲಿದಳ ಟೋಪಿ ವಾಲ? ಲೇ ಟೋಪಿ ಎಲ್ಲಿದಿಲ್ಲ ಬಾಲೆ ಇಲ್ಲಿ? ನೀ ಹಾಕತ್ತಿದ್ದ ಕರೆಯನ ಇದ್ರಾಗ ರಾಜಿ ಕುಡಿಸ್ಕೊಂಡ ಹಿಂದಕ್ಕ ನಮ್ಮ ವೈಷ್ಣವಿನ ಕಾಡ್ಸಿದ್ನಲ್ಲ ಆಕಿ ಮಗ. ಆವಾಗ ನೀ ಹೋಗಿ ಚಪ್ಪಲ್ ತಗೊಂಡ್ಬರ್ತಿದ್ದಿಲ್ಲ ಅದನ್ನ ಹೊಟ್ಟೆಗಿಟ್ಟು ನಾಟಕ ಆಡ್ಯ ಅಂತ ಅನ್ಸಕತ್ತ ನೋಡ್ ನನಗೆ. ಹಿಂಗೈತೆನ ಆಕಿ ರಾಜಿನ ಮಾತ್ರ ಬಿಡಂಗಿಲ್ಲ ನಾನು. ಈಕಿ ನಮ್ಮ ಮನೆಗೆ ಇದ್ಕೊಂಡು ನನ್ನ ನೆಗೆನೆನ್ನು ಹಾಕಿ ನನ್ನ ಮಗಳನ್ನ ಭಾಳ ಹಾಳು ಮಾಡ್ತಾನ. ಅದಕ್ಕೆ ಮದ್ವೆ ಬಲ್ಲೇನಿದ್ದೆ ನೋಡ ಹೆಂಗೆಲ್ಲ ಮಾತಾಡಕತ್ತಾರ. ಇದೆಲ್ಲ ಮಾತು ಕೇಳಿಸ್ಕೋಬೇಕಿತ್ತ. ಯವ್ವ ಮೊಮ್ಮಗಳ ನಿಂದ್ರ ಬೇ ನೀವೆಲ್ಲ ಸುಮ್ಮೀರಿ ಬರ್ಲಿಕ್ಕೆ ಟಪ್ಗೆ ವಾಲಿ ಮಾಡ್ತೀನಿ. ಆಕಿ ಟಪ್ಗೆ ಬಗಲಾಗಿ ಇಟ್ಕೊಂಡು ಓಡ್ ಹೋಗಿರ್ಬೇಕ ಹಂಗತಿ ಮಾಡಿ ಕೈ ಬಿಡ್ತೀನಿ ಅವಳನ್ನ. ನನ್ನ ಮೊಮ್ಮಗಳ ಬಾಯಿಗೆ ಬೆಂಕಿ ಹತ್ತಕ್ ಬಂದ. ಹೊಟ್ಟೆಗೊಂದು ಬಾಯಾಗೊಂದು ಅವ್ರದ್ದು ಹೊಟ್ಯಾಗ ಒಂದು ತೆಕ್ಕಿ ಈಸ ಇಟ್ಕೊಂಡು ಬಂದವು ಎರಡು ಗಂಡ ಎಂತಿ ಮಲ್ಲ. ಈಗಾರ ಗೊತ್ತಾತನ ಹಾವಿಗೆ ಹಲ್ಲಗಟ್ಟ ಈಸ ಇವಕ್ಕ ಮೈ ತುಂಬ ಈಸ. ಬುದ್ಧಿ ಬದಲಾಗಿಲ್ಲ ನೋಡು. ಇಷ್ಟು ವಯಸ್ಸಾದು ಆದರೂ ತಮ್ಮ ಕಂತ್ರಿ ಬುದ್ಧಿ ಬಿಟ್ಟಿಲ್ಲ ನೋಡ್ವೀನಿ ಅವರು. ಮೀನಾಕ್ಷಿ ಅವ ಹೆಂಗ ಬಿಡ್ತಾವು ಇಸ್ ಬೀಜವು. ಇಸ್ ಬೀಜನ ನಿರ್ನಾಮ ಮಾಡ್ಲಿಕ್ಕಂದ್ರ ಅವು ಹಂಗ ಹುಟ್ಕೊಂತ ಹೋಗ್ಬಿಡ್ತಾವು.